ವೋಟಿಂಗ್ ರಿಸಲ್ಟ್ನ 6ನೇ ಸ್ಲಾಟ್ನ ರಿಸಲ್ಟ್ ಇವಾಗ ಬಂದಿರುವಂಥದ್ದು ಅಂತ ಹೇಳಿದ್ರೆ ಸೋಮವಾರ ರಾತ್ರಿ 11 ಗಂಟೆಯ ವೋಟಿಂಗ್ ರಿಸಲ್ಟ್ನ ಮಾಹಿತಿ ಇದಾಗಿರುತ್ತೆ. ಸೊ ಇದರಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾವ್ಯ ಅವರ ಪ್ಲೇಸ್ ಏನಿದೆ ಅದು 5ನೇ ಪ್ಲೇಸಿಗೂ ಕೂಡ ಹೋಗಿರುವಂಥದ್ದು. ಅಶ್ವಿನಿ ಅವರಿಗೆ ಜಾಸ್ತಿ ಓಟುಗಳು ಬಂದಿದ್ದಾವೆ, ರಘು ಅವರಿಗೂ ಕೂಡ ಜಾಸ್ತಿ ಓಟ್ ಬಂದಿದೆ. ಗಿಲ್ಲಿ ಮತ್ತೆ ಇಲ್ಲಿ ರಕ್ಷಿತಾ ಇವರಿಬ್ಬರ ನಡುವೆ ಇರುವಂತಹ ವೋಟ್ ಡಿಫರೆನ್ಸ್ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರೆ ಒಂದು ಕ್ರೇಜಿ ನಂಬರ್ ಅಂತಾನೆ ಹೇಳಬಹುದು. ಹಾಗಂತ ರಕ್ಷಿತಾ ಅವರಿಗೂ ಕೂಡ ಏನ್ ಕಡಿಮೆ ಓಟುಗಳು ಬಂದಿಲ್ಲ, ಅವರಿಗೂ ಕೂಡ ಲಕ್ಷ ಲಕ್ಷ ಓಟುಗಳೇನೆ ಬಂದಿದ್ದಾವೆ. ಟೋಟಲ್ ಆಗಿ ಸೋಮವಾರ ಅಂದ್ರೆ ಮೊದಲನೇ ದಿನ ವೋಟಿಂಗ್ ಲೈನ್ಸ್ ಓಪನ್ ಆಗಿ 24 ಗಂಟೆ ಆದ ನಂತರ ಇವಾಗ ಯಾರಿಗೆ ಎಷ್ಟು ಲಕ್ಷ ಓಟುಗಳು ಬಂದಿದ್ದಾವೆ, ಯಾರು ಯಾರಿಗಿಂತ ಎಷ್ಟು ಮುಂದೆ ಇದ್ದಾರೆ, ಹಾಗೇನೆ ನಾಳೆ ನಾವು ಬೆಳಿಗ್ಗೆ ವೋಟಿಂಗ್ ರಿಸಲ್ಟ್ ಏನಿದೆ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದೆಲ್ಲದರ ಬಗ್ಗೆ ಈ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲಾ ಮಾಹಿತಿಗಳನ್ನ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಹೀಗಾಗಿ ನೀವು ಮಾಡಬೇಕಾಗಿರೋದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಬೇಕು. ಹಾಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧೆಯ ಹೆಸರನ್ನ ಕಮೆಂಟ್ ಮಾಡಬೇಕು. ಸೊ ಬನ್ನಿ ಹಾಗಾದ್ರೆ ಇವಾಗ ವಿಷಯದ ಕಡೆ ಹೋಗೋಣ. ಸೊ ಮೊದಲನೇದಾಗಿ ಟೋಟಲ್ ಆಗಿ ಯಾರಿಗೆ ಎಷ್ಟು ಓಟುಗಳು ಬಂದಿದಾವೆ ಅದನ್ನ ಮೊದಲು ನೋಡ್ತಾ ಹೋಗೋಣ ಇವಾಗ. ನಂತರ ಈ ಒಂದು ಸ್ಲಾಟ್ ಅಲ್ಲಿ ಅಂದ್ರೆ ಸೋಮವಾರ ಸಂಜೆ 8 ಗಂಟೆ 5ನೇ ಸ್ಲಾಟ್ ಅದು. ಸೊ ಆ ಸ್ಲಾಟ್ ಇಂದ 6ನೇ ಸ್ಲಾಟ್ ಅಂತ ಹೇಳಿದ್ರೆ ಸೋಮವಾರ ರಾತ್ರಿ 11 ಗಂಟೆ ತನಕ ಬಂದಿರುವಂತಹ ಎಲ್ಲ ಓಟುಗಳನ್ನ ಕನ್ಸಿಡರ್ ಮಾಡಿ ಎಷ್ಟು ಓಟುಗಳು ಈ ಟೈಮಲ್ಲಿ ಬಂದಿದಾವೆ ಸೊ ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಮತ್ತೆ ಯಾರಿಗೆ ಎಷ್ಟು ಓಟು ಪರ್ಸೆಂಟೇಜ್ ವೈಸ್ ಅದೆಷ್ಟು ಆಗತ್ತೆ ಸೊ ಇದ್ರ ಬಗ್ಗೆ ಕೂಡ ಮಾಹಿತಿನ ಕೊಡ್ತೀನಿ. ಸೊ ಅದಾದ ನಂತರ ಯಾರಿಂದ ಯಾರಿಗೆ ಎಷ್ಟು ಓಟ್ ಡಿಫ್ರೆನ್ಸ್ ಇದೆ, ಸೊ ಒಬ್ಬರಿಂದ ನೆಕ್ಸ್ಟ್ ಸ್ಪರ್ಧೆಗೆ ಎಷ್ಟು ಓಟ್ನ ಡಿಫ್ರೆನ್ಸ್ ಇದೆ, ಸೊ ಏನೆಲ್ಲ ಚೇಂಜಸ್ ಆಗಬಹುದು ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಸೊ ಇಲ್ಲಿ ನಾನು ಡೇಂಜರ್ ಝೋನ್ ಅಲ್ಲಿ ಇರುವಂತಹ 3 ಸ್ಪರ್ಧಿಗಳ ಹೆಸರು ಬಾಟಮ್ 3 ಅಂತ ಕನ್ಸಿಡರ್ ಮಾಡೋದಾದ್ರೆ ಅಲ್ಲಿರುವಂತಹ 3 ಸ್ಪರ್ಧಿಗಳ ಬಗ್ಗೆ ಮೊದಲು ನೋಡೋಣ. ಸೊ ಇವಾಗ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಕಾವ್ಯ ಅವರು 5ನೇ ಪ್ಲೇಸಿಗೆ ಬಂದಿದ್ದಾರೆ, ಮತ್ತೆ ಅಶ್ವಿನಿ ಗೌಡ ಅವರು 4ನೇ ಪ್ಲೇಸಿಗೆ ಬಂದಿದ್ದಾರೆ ಅಂತ ಹೇಳಿ. ಬದಲಾವಣೆ ಆಗಿರೋದಂತೂ ನಿಜ, ಹಾಗಂತ ದೊಡ್ಡ ಮಟ್ಟದ ಡಿಫ್ರೆನ್ಸ್ ಇಲ್ಲ. ಅಶ್ವಿನಿ ಗೌಡ ಅವರಿಗೆ ಬರೋಬ್ಬರಿ 12,49,000 ಓಟುಗಳು ಬಂದಿದ್ದಾವೆ. ಅಗೇನ್ ನಾನಿಲ್ಲಿ ರೌಂಡ್ ಫಿಗರ್ ಮಾಡ್ತಾ ಇದ್ದೀನಿ, ಕೊನೆಯಲ್ಲಿ 1 2 3 ಅಥವಾ ಏನೋ ಒಂದು ಬಂದಿರುತ್ತೆ 9,315 ಆ ರೀತಿಯಾಗಿ ಏನೋ ಒಂದು ಬಂದಿರುತ್ತೆ, ಬಟ್ ನಾನು ಅದನ್ನ 9,000 ಅಂತ ಕನ್ಸಿಡರ್ ಮಾಡ್ತೀನಿ. ಒಟ್ಟಾರೆಗೆ ಅದನ್ನ ರೌಂಡ್ ಫಿಗರ್ ಆಗಿ ಕನ್ಸಿಡರ್ ಮಾಡಿ ನಾವು ವೋಟ್ ರಿಸಲ್ಟ್ ಅನ್ನ ಹೇಳ್ತಾ ಇರೋದು. ಸೊ ಹೀಗಾಗಿ ಅಶ್ವಿನಿ ಗೌಡ ಅವರಿಗೆ 12,49,000 ಓಟುಗಳು ಬಂದಿದ್ದಾವೆ. ಇನ್ನು ಇಲ್ಲಿ ಕಾವ್ಯ ಶೈವ 5ನೇ ಪ್ಲೇಸ್ ಅಲ್ಲಿ ಇದಾರಲ್ವಾ, ಸೊ ಅವರಿಗೆ ಅವರು 4ನೇ ಪ್ಲೇಸ್ ಅಲ್ಲಿ ಇದ್ರು, ನಂತರ ಇವಾಗ 5ನೇ ಪ್ಲೇಸಿಗೆ ಬಂದಿದ್ದಾರೆ. ಅವರಿಗೂ ಕೂಡ 12 ಲಕ್ಷ ಓಟುಗಳೇನೆ ಬಂದಿದ್ದಾವೆ, ಬಟ್ 27,600 ಓಟುಗಳು 12,27,600 ಓಟುಗಳು ಬಂದಿದ್ದಾವೆ. ಸೊ ಹೀಗಾಗಿ ಇವರಿಬ್ಬರ ನಡುವೆ ಇರುವಂತಹ ವೋಟ್ ಡಿಫ್ರೆನ್ಸ್ ಏನಿದೆ ಸೊ ಅದು ಅಷ್ಟೊಂದೇನು ಹೆವಿ ಆಗಿಲ್ಲ, ಒಂದು 22,000 ಅಂದಾಜಿದೆ. ಬಟ್ ಎಕ್ಸಾಕ್ಟ್ ಆಗಿ ಎಷ್ಟಾಗುತ್ತೆ ಅದನ್ನ ನಂತರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇನ್ನು ಕೊನೆಯ ಪ್ಲೇಸ್ ಅಲ್ಲಿ ಧ್ರುವಂತ್ ಅವ್ರು ಏನಿದ್ದಾರೆ ಅವರಿಗೆ ಇವಾಗ 3 ಲಕ್ಷ ಓಟುಗಳಾಗಿದ್ದಾವೆ. 3,14,000 ಓಟುಗಳು ಧ್ರುವಂತ್ ಅವರಿಗೆ ಆಗಿದೆ. ಹಾಗೇನೆ ಕಾವ್ಯ ಅವರಿಗೆ 12 ಲಕ್ಷ ಓಟುಗಳು, 12,27,600 ಓಟುಗಳು. ಅದೇನೆ ಅಶ್ವಿನಿ ಗೌಡ ಅವರಿಗೆ 12,49,000 ಓಟುಗಳು. ಹಾಗೇನೆ ಇವಾಗ ಅಶ್ವಿನಿ ಗೌಡ ಅವ್ರದ್ದು ಪ್ಲೇಸ್ ಮುಗೀತು, ಅದಾದ ನಂತರ ಇವಾಗ ಬಾಟಮ್ 3 ಮುಗಿದಾದ ನಂತರ ಟಾಪ್ 3. ಸೊ ಅದರಲ್ಲಿರೋದು ರಘು, ರಕ್ಷಿತಾ, ಗಿಲ್ಲಿ. ಸೊ 3ನೇ ಪ್ಲೇಸ್ ಅಲ್ಲಿರೋದು ರಘು ಅವರು, ಅವರಿಗೆ 13,33,600 ಓಟುಗಳು. ಸೊ ಇದು ಮ್ಯೂಟೆಂಟ್ ರಘು ಅವರಿಗೆ ಬಂದಿರುವಂತಹ ಓಟುಗಳು, ದೊಡ್ಡ ಮಟ್ಟದಲ್ಲೇನೆ ಓಟ್ ಬಂದಿದೆ ಇವರಿಗೆ. ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿರುವಂತಹ ರಕ್ಷಿತಾ ಅವರು ಅಂತೂ ಇಂತೂ 2 ಮಿಲಿಯನ್ ಅನ್ನ ರೀಚ್ ಆಗಿದ್ದಾರೆ. ಸೊ ಇವತ್ತು ನೈಟ್ ನ ಒಂದು 8 ಗಂಟೆಯ ವೋಟಿಂಗ್ ರಿಸಲ್ಟ್ ಅಲ್ಲಿ 17 ಲಕ್ಷ ಓಟುಗಳನ್ನು ಗಳಿಸ್ಕೊಂಡಿದ್ರು. ಬಟ್ ಇವಾಗ 2 ಮಿಲಿಯನ್ ಅಂತ ಹೇಳಿದ್ರೆ 20 ಲಕ್ಷ ಓಟಿಗೆ ರೀಚ್ ಆಗಿದ್ದಾರೆ. 20,58,900. ಸೊ ಇದು ಸರಿಸುಮಾರು ಓಟುಗಳು. ಸೊ ಇಷ್ಟು ಓಟುಗಳು ಇವರ ಪಾಲಾಗಿದೆ. 20 ಲಕ್ಷವನ್ನ ದಾಟಿದ್ದಾರೆ, ದೊಡ್ಡ ಮಟ್ಟದ ಓಟ್ ಅಂತಾನೆ ಹೇಳ್ಬೋದು. 20,58,900 ಓಟುಗಳು ಇವರ ಪಾಲಾಗಿದೆ. ಇನ್ನು ನಂಬರ್ 1 ಪ್ಲೇಸ್ ಅಲ್ಲಿರುವಂತಹ ಗಿಲ್ಲಿ ನಟ, ಸೊ ಅವರಿಗೆ ಬರೋಬ್ಬರಿ 34,03,500 ಓಟುಗಳು ಇವರ ಪಾಲಾಗಿರುವಂಥದ್ದು. ಅತ್ಯಂತ ದೊಡ್ಡ ಮಟ್ಟದಲ್ಲಿ ಇವಾಗ ಲೀಡನ್ನು ಕೂಡ ಹೆಚ್ಚಿಸ್ಕೊಂಡಿದ್ದಾರೆ ಅಂತಾನೆ ಹೇಳಬಹುದು. ಸೊ ಈ ಪ್ರಕಾರವಾಗಿ ಲೀಡನ್ನು ನೋಡ್ತಾ ಹೋಗೋದಾದ್ರೆ ಗಿಲ್ಲಿ ಮತ್ತೆ ರಕ್ಷಿತಾ ಅವರಿಗೆ ಬರೋಬ್ಬರಿ, ಅಂದ್ರೆ ರಕ್ಷಿತಾ ಅವರಿಗಿಂತ ಗಿಲ್ಲಿ ಅವರು ಬರೋಬ್ಬರಿ 13,44,600 ಓಟುಗಳಿಂದ ಮುಂದೆ ಇದ್ದಾರೆ. ಮಿಲಿಯನ್ ಗಟ್ಟಲೆ ಓಟಿಂದ ಮುಂದೆ ಇದ್ದಾರೆ. 1 ಮಿಲಿಯನ್ ಓಟಿಂದ ಇವಾಗ ರಕ್ಷಿತಾ ಅವರಿಗಿಂತ ಮುಂದೆ ಇದ್ದಾರೆ ಇಲ್ಲಿ ಗಿಲ್ಲಿ ನಟ ಅವರು. ದೊಡ್ಡ ಮಟ್ಟದ ನಂಬರ್ ಆಕ್ಚುಲ್ ಆಗಿ ಇದು. ಇನ್ನು 2ನೇ ಪ್ಲೇಸ್ ಅಲ್ಲಿರುವಂತಹ ರಕ್ಷಿತಾ ಅವರು ರಘು ಅವರಿಗಿಂತ ಎಷ್ಟು ಮುಂದೆ ಇದ್ದಾರೆ ಅಂತ ನೋಡೋದಾದ್ರೆ ಇವರೇನು ಕಡಿಮೆ ಇಲ್ಲ, ಬರೋಬ್ಬರಿ 7,25,300 ಓಟುಗಳಿಂದ ಮುಂದೆ ಇದ್ದಾರೆ. ಸೊ ರಘು ಅವರಿಗಿಂತ ಇಲ್ಲಿ ರಕ್ಷಿತಾ ಅವರು ಬರೋಬ್ಬರಿ 7 ಲಕ್ಷ ಲೀಡ್ಗಳನ್ನ ತೆಗೆದುಕೊಂಡು ಮುಂಚೂಣಿಯಲ್ಲಿದ್ದಾರೆ.
ಸೂಪರ್ಬ್ ಅಂತಾನೆ ಹೇಳ್ಬಹುದು. ಇನ್ನು 3ನೇ ಪ್ಲೇಸಲ್ಲಿ ಇರುವಂತಹ ಮ್ಯೂಟೆಂಟ್ ರಘು ಅವರು 4ನೇ ಪ್ಲೇಸಿಗೆ ಬಂದಿರುವಂತಹ ಅಶ್ವಿನಿ ಅವರಿಗಿಂತ 84,600 ಓಟುಗಳನ್ನ ಜಾಸ್ತಿ ಗಳಿಸ್ಕೊಂಡಿದ್ದಾರೆ. ಸೊ ಇದು ಕೂಡ ಒಂದು ದೊಡ್ಡ ಮಟ್ಟದ ಲೀಡೇನೆ. ಆಲ್ಮೋಸ್ಟ್ 1 ಲಕ್ಷ ಆಗ್ತಾ ಬಂದಿದೆ ಇವಾಗ. ಬಟ್ ಹೇಳಲಿಕ್ಕೆ ಆಗೋದಿಲ್ಲ, ನಾಳೆ ಬೆಳಿಗ್ಗೆ ಆಗೋ ತನಕ ಅದು ಬದಲಾದ್ರೂ ಆಗಬಹುದು. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿನಲ್ಲಿ ಈ ಸೀಸನೇ ಹಂಗೆ ನಡೀತಾ ಇದೆ. ಸೊ ವೋಟ್ ರಿಸಲ್ಟ್ ಅಲ್ಲೂ ಹಂಗೆ ಆದ್ರೂ ಆಗಬಹುದು. ಇನ್ನು ಇವಾಗ ಅಶ್ವಿನಿ ಗೌಡ ಅವರು ಕಾವ್ಯ ಅವರಿಗಿಂತ ಎಷ್ಟು ಓಟಿಂದ ಮುಂದೆ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಎಕ್ಸಾಕ್ಟ್ ಆಗಿ 21,400 ಓಟುಗಳು. ಸೊ ಇಷ್ಟು ಓಟುಗಳಿಂದ ಅಶ್ವಿನಿ ಗೌಡ ಅವರು ಮುಂದೆ ಬಂದಿದ್ದಾರೆ. ಇದಕ್ಕೆ ರೀಸನ್ ಆಗಿದ್ದೇನು ಅದನ್ನ ಕೂಡ ನೋಡೋಣ ನಂತರ. ಹಾಗೇನೆ ಧ್ರುವಂತ ಅವ್ರಿಗಿಂತ ಕಾವ್ಯ ಅವರು ಎಷ್ಟು ಓಟಿಂದ ಮುಂದೆ ಇದ್ದಾರೆ ಅಂತ ಹೇಳಿದ್ರೆ ಬರೋಬ್ಬರಿ 9,13,600 ಓಟುಗಳಿಂದ ಕಾವ್ಯ ಶೈವ ಅವರು ಮುಂದೆ ಇದ್ದಾರೆ ಧ್ರುವಂತ ಅವರಿಗಿಂತನೂ. ಇನ್ನು ಇವಾಗ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ವಾ ಈ ಸ್ಲಾಟ್ ಅಲ್ಲಿ ಯಾರಿಗೆ ಜಾಸ್ತಿ ಓಟ್ ಬಂದಿದೆ. ಸೊ ಅದನ್ನ ನೋಡ್ತಾ ಹೋಗೋದಾದ್ರೆ ಈ ಸ್ಲಾಟ್ ಅಂದ್ರೆ ಇವಾಗ ಇದು 6ನೇ ಸ್ಲಾಟ್, ರಾತ್ರಿ 11 ಗಂಟೆಯ ಸ್ಲಾಟ್. ಈ ಸ್ಲಾಟ್ ಅಲ್ಲಿ ರಾತ್ರಿ 8 ಗಂಟೆಯಿಂದ ಇವಾಗ 11 ಗಂಟೆ ತನಕ ಟೋಟಲ್ ಆಗಿ 60,000 ಓಟುಗಳು, ಸರಿ ಸುಮಾರು 60,000 ಸಮಥಿಂಗ್ ಓಟುಗಳು ಇರ್ತವೆ. ನಾನು ರೌಂಡ್ ಫಿಗರ್ ಆಗಿ 60,000 ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ 60,000 ಓಟುಗಳು ಧ್ರುವಂತ ಅವ್ರಿಗೆ ಬಂದಿದೆ. ಹಾಗೇನೆ 5ನೇ ಪ್ಲೇಸ್ ಅಲ್ಲಿ ಇರುವಂತಹ ಕಾವ್ಯ ಶೈವ ಅವರಿಗೆ 2,20,000 ಓಟುಗಳು ಬಂದಿರುವಂತದ್ದು ದೊಡ್ಡ ಮಟ್ಟದ ನಂಬರ್. ಹಾಗೇನೆ ಇದಕ್ಕಿಂತನೂ ಜಾಸ್ತಿ, ಅದು ಬರೋಬ್ಬರಿ ಇವ್ರಿಗಿಂತನೂ 30,000 ಓಟುಗಳು ಜಾಸ್ತಿ ಅಶ್ವಿನಿ ಗೌಡ ಅವ್ರಿಗೆ ಬಂದಿದೆ. ಇದರರ್ಥ 2.5 ಲಕ್ಷ ಓಟುಗಳು, 2,50,000 ಓಟುಗಳು ಅಶ್ವಿನಿ ಗೌಡ ಅವರ ಪಾಲಾಗಿದೆ. ಹಾಗೇನೆ ಮ್ಯೂಟೆಂಟ್ ರಘು ಅವರಿಗೆ 2,60,000 ಓಟುಗಳು ಜಾಸ್ತಿ ಬಂದಿರುವಂತದ್ದು. ಹಾಗೇನೆ ರಕ್ಷಿತಾ ಅವರಿಗೆ ಈ ಒಂದು ಟೈಮ್ ಸ್ಲಾಟ್ ಅಲ್ಲಿ 3,50,000 ಓಟುಗಳು ಬಂದಿದ್ದಾವೆ ಈ ಒಂದು ಟೈಮ್ ಸ್ಲಾಟ್ ಅಲ್ಲಿ. ಹಾಗೇನೆ ಗಿಲ್ಲಿ ನಟ ಅವರಿಗೆ ಪ್ರತಿ ಗಂಟೆಗೆ 2 ಲಕ್ಷದಂತೆ 6 ಲಕ್ಷಕ್ಕಿಂತನೂ ಜಾಸ್ತಿನೇ ಓಟುಗಳು ಬಂದಿದ್ದಾವೆ ಈ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಟೈಮ್ ಸ್ಲಾಟ್ ಅಲ್ಲಿ. ಅದರಿಂದಾಗಿನೇ ಗಿಲ್ಲಿ ಅವರು ಆ ರೇಂಜ್ಗೆ ಲೀಡನ್ನು ತೆಗೆದುಕೊಂಡಿರೋದು. ಬರೋಬ್ಬರಿ 13 ಲಕ್ಷ ಲೀಡನ್ನು ತೆಗೆದುಕೊಳ್ಳೋದಕ್ಕೆ ಇದೇನೆ ಮೇನ್ ರೀಸನ್ ಆಗಿರೋದು. 13,44,600 ಓಟುಗಳ ಲೀಡನ್ನು ತೆಗೆದುಕೊಂಡು ಗಿಲ್ಲಿ ನಟ ಅವರು ನಂಬರ್ 1 ಪ್ಲೇಸ್ ಅಲ್ಲಿ ಇದ್ದಾರೆ ರಕ್ಷಿತಾ ಅವರಿಗಿಂತನೂ. ರಕ್ಷಿತಾ ಅವರು 7 ಲಕ್ಷ ಲೀಡ್ಗಳನ್ನು ತೆಗೆದುಕೊಂಡು ರಘು ಅವರಿಗಿಂತ ಮುಂದೆ ಇದ್ದಾರೆ. ಕ್ರೇಜಿ ಆಗಿದೆ ಅಂತಾನೆ ಹೇಳಬಹುದು ವೋಟಿಂಗ್ ರಿಸಲ್ಟ್ ಮಾತ್ರ. ಇದು ಫೈನಲ್ ಆಗಿ 24 ಗಂಟೆಗಳ ವೋಟಿಂಗ್ ಲೈನ್ಸ್ ಓಪನ್ ಆದ ನಂತರ ಬಂದಿರುವಂತಹ ಒಂದು ವೋಟಿಂಗ್ ರಿಸಲ್ಟ್ ಆಗಿರುವಂತದ್ದು. ಇದು ಇಲ್ಲಿಗೆ ಫೈನಲ್ ಆಗಲ್ಲ. ಯಾಕಂತ ಹೇಳಿದ್ರೆ ನಾಳೆ ಸಂಜೆ 6 ಗಂಟೆ ತನಕನೂ ವೋಟಿಂಗ್ ಲೈನ್ಸ್ಗಳು ಓಪನ್ ಇರ್ತವೆ. ಅದಾದ ನಂತರ ಮಿಡ್ ವೀಕ್ ಎಲಿಮಿನೇಷನ್ ಪ್ರಕ್ರಿಯೆ ಇರುತ್ತೆ. ಸೊ ಹೀಗಾಗಿ ಕಾವ್ಯ ಅವರನ್ನ ಸೇವ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಕಾವ್ಯ ಅವರ ಅಭಿಮಾನಿಗಳು ರಾತ್ರಿ ಬೆಳಗಾಗೋದ್ರೊಳಗಡೆ ಏನಾದರೂ ಮ್ಯಾಜಿಕ್ ಮಾಡಿ ಸ್ವಲ್ಪ ಜಾಸ್ತಿ ಓಟುಗಳು ಕಾವ್ಯ ಅವ್ರಿಗೆ ಬಂತು ಅಂತ ಹೇಳಿದ್ರೆ ಸೇಫ್ ಆಗುವಂತಹ ಚಾನ್ಸಸ್ ಇದೆ. ಇಲ್ಲ ಅಂತ ಹೇಳಿದ್ರೆ ಡೇಂಜರ್ ಝೋನಿಗೆ ಬರ್ತಾರೆ. ಎಲಿಮಿನೇಟ್ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಡೇಂಜರ್ ಝೋನಿಗೆ ಬರೋ ಚಾನ್ಸಸ್ ಇದೆ. ಓಟ್ ಪ್ರಕಾರ ನೋಡೋದಾದ್ರೆ ಧ್ರುವಂತ ಅವರು ತೀರಾ ಕಡಿಮೆ ಓಟುಗಳು. ಸೊ 3 ಲಕ್ಷ ಅಷ್ಟೇನೆ, 3,14,000 ಸಮಥಿಂಗ್ ಇದೆ. ಸೊ ಆ ರೇಂಜಿಗೆ ಇದ್ದಾರೆ. ಸೊ ಹೀಗಾಗಿ ಓಟ್ ಪ್ರಕಾರ ನೋಡೋದಾದ್ರೆ ಧ್ರುವಂತ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಂತೂ ಪಕ್ಕ. ಬಟ್ ಓವರ್ ಆಲ್ ಆಗಿ ಬೇರೆ ವಿಷಯಗಳನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ ಬಿಗ್ ಬಾಸ್ ಅವರು. ಅವ್ರದೇ ಆದಂತಹ ಒಂದು ದೃಷ್ಟಿಕೋನ ಇದೆ ಅನ್ನೋದಾದ್ರೆ ಬಿಗ್ ಬಾಸ್ ಅವರು ಯಾರನ್ನಾದ್ರೂ ಎಲಿಮಿನೇಷನ್ ಮಾಡಿದ್ರು ಮಾಡಬಹುದು. ಮಿಡ್ ವೀಕ್ ಎಲಿಮಿನೇಷನ್ ಬೇರೆ ಶಾಕಿಂಗ್ ಎಲಿಮಿನೇಷನ್ ಆಗಿರುತ್ತೆ. ಸೊ ಹೀಗಾಗಿ ಅಶ್ವಿನಿ, ರಘು, ಕಾವ್ಯ, ಧ್ರುವಂತ್ ಈ 4ರಲ್ಲಿ ಯಾರನ್ನು ಬೇಕಾದ್ರೂ ಎಲಿಮಿನೇಟ್ ಮಾಡೋ ಚಾನ್ಸಸ್ ತುಂಬಾನೇ ಹೈ ಇದೆ. ಯಾಕಂತ ಹೇಳಿದ್ರೆ ಅಶ್ವಿನಿ ಮತ್ತೆ ರಘು ಅವ್ರಿಗೆ ಏನು ಜಾಸ್ತಿ ಓಟ್ ಡಿಫ್ರೆನ್ಸ್ ಇಲ್ಲ. ಹಾಗೇನೆ ಕಾವ್ಯ ಮತ್ತೆ ಅಶ್ವಿನಿ ಅವ್ರಿಗೂ ಕೂಡ ಏನು ಜಾಸ್ತಿ ಓಟ್ ಡಿಫ್ರೆನ್ಸ್ ಇಲ್ಲ. ದೊಡ್ಡ ಓಟ್ ಡಿಫ್ರೆನ್ಸ್ ಇರೋದು ಧ್ರುವಂತ್ ಅವರಿಂದ ಇವರಿಗೆ ಮಾತ್ರನೇ. ಸೊ ಹೀಗಾಗಿ ಧ್ರುವಂತ್ ಅವ್ರು ಏನಾದರೂ ಸೇಫ್ ಆದ್ರು ಅಂತ ಹೇಳಿದ್ರೆ ಮುಗೀತು ಅಲ್ಲಿಗೆ. ಅಶ್ವಿನಿ, ರಘು, ಕಾವ್ಯ 3ರಲ್ಲಿ ಯಾರು ಬೇಕಿದ್ರೂ ಎಲಿಮಿನೇಟ್ ಆಗಬಹುದು. ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯಲ್ಲಿ ಯಾರು ಬೇಕಾದ್ರೂ ಹೋಗಬಹುದು. ಸೊ ಹೇಳಲಿಕ್ಕೆ ಆಗೋದಿಲ್ಲ. ನೋಡೋಣ ನಾಳೆ ವೋಟಿಂಗ್ ರಿಸಲ್ಟ್ ತನಕ, ನಾಳೆ ಬೆಳಿಗ್ಗೆ ತನಕ ಕಾವ್ಯ ಅವರ ವೋಟಿಂಗ್ ರಿಸಲ್ಟ್ ಏನಾಗುತ್ತೆ, ಅಶ್ವಿನಿ ಗೌಡ ಅವರ ವೋಟಿಂಗ್ ರಿಸಲ್ಟ್ ಜಾಸ್ತಿ ಆಗುತ್ತಾ, ತಮ್ಮ ವೋಟಿಂಗ್ ಪರ್ಸೆಂಟೇಜ್ ಅನ್ನ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ತಾರ, ಅದನ್ನ ಕಾಯ್ದು ನೋಡೋಣ. ವೋಟಿಂಗ್ ಪರ್ಸೆಂಟೇಜ್ ಅಂದಿದೆ ನೆನಪಾಯ್ತು, ನಾನು ವೋಟಿಂಗ್ ಪರ್ಸೆಂಟೇಜ್ ನ ಬಗ್ಗೆ ಒಂದು ಹೇಳಿರ್ಲಿಲ್ಲ. ಅಂದ್ರೆ ಇವಾಗ ಬಂದಿರೋ ಓಟ್ನ ಪ್ರಕಾರ ಯಾರಿಗೆ ಎಷ್ಟು ಓಟ್ ಪರ್ಸೆಂಟೇಜ್ ಆಗುತ್ತೆ ಅಂತ ಹೇಳಿ. ಗಿಲ್ಲಿ ಅವರಿಗೆ 35.5% ಓಟ್ ಆದ ರೀತಿನಲ್ಲಾಗುತ್ತೆ. ರಕ್ಷಿತ್ ಅವರಿಗೆ 21.5% ಓಟ್ ಆದ ರೀತಿನಲ್ಲಾಗುತ್ತೆ. ಹಾಗೇನೆ ಮ್ಯೂಟೆಂಟ್ ರಘು ಅವರಿಗೆ 13.9% ಓಟ್ ಆದ ರೀತಿನಲ್ಲಾಗುತ್ತೆ. ಅಶ್ವಿನಿ ಗೌಡ ಅವರಿಗೆ ಬರೋಬ್ಬರಿ 13% ಓಟ್ ಆದ ರೀತಿನಲ್ಲಾಗುತ್ತೆ. ಕಾವ್ಯ ಶೈವ ಅವರಿಗೆ 12.8% ಓಟ್ ಆದ ರೀತಿನಲ್ಲಾಗುತ್ತೆ. ಮತ್ತು ಧ್ರುವಂತ್ ಅವರಿಗೆ 3.3% ಓಟ್ ಈ ರೀತಿಯಾಗಿ ಆಗುತ್ತೆ. ಸೊ ಇದು ಫೈನಲ್ ಆಗಿ 24 ಗಂಟೆಗಳ ವೋಟಿಂಗ್ ಲೈನ್ಸ್ ಓಪನ್ ಆದ ನಂತರ ಬಂದಿರುವಂತಹ ಎಲ್ಲಾ ಓಟ್ಗಳನ್ನ ಕನ್ಸಿಡರ್ ಮಾಡಿದಾಗ ಇರುವಂತಹ ಒಂದು ವೋಟಿಂಗ್ ಡಿಫರೆನ್ಸ್, ಅವರಿಗೆ ಬಂದಿರುವಂತಹ ಓಟುಗಳು, ವೋಟಿಂಗ್ ಪರ್ಸೆಂಟೇಜ್, ಹಾಗೇನೆ ಈ ಒಂದು ಟೈಮ್ ಸ್ಲಾಟ್ ಅಲ್ಲಿ ಅವ್ರಿಗೆ ಬಂದಿರುವಂತಹ ಟೋಟಲ್ ಆಗಿರೋ ಓಟ್. ಸೊ ಇದೆಲ್ಲದರ ಬಗ್ಗೆ ಮಾಹಿತಿ ಆಗಿತ್ತು. ಸೊ ಈ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ನಾಳೆ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅನ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡೋ ಟ್ರೈ ಮಾಡ್ತೀನಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಸೊ ಸಪೋರ್ಟ್ ಏನಿಲ್ಲ, ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ,
ಕಾಮೆಂಟ್ ಬಾಕ್ಸಲ್ಲಿ ಆದಷ್ಟು ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡೋದ್ರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ರೆ ಸಾಕು. ಸೊ ಅದೇನೇ ಇನಫ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.